ಹೇಳ್ಬೇಕು ಯಜಮಾನ್ರೆ. ಇವರು ನಾಳೆ ದಿವಸ ಅದು ಇದು ವ್ಯಾಪಾರದಲ್ಲ ಇವರು ಏನಿದ್ರು ನಾನು ಸಾಕು ಯಾಕೆ ನಮ್ಮ ಅಪ್ಪ ಸಾಕ್ತಿದ್ರಂತೆ, ನಾವು ಕಟ್ಟಣ ಅಂದ್ಬಿಟ್ಟು ಜೊತೆಗೆ ಹಾಕಿದ್ರು, ಅದು ಬರ್ಲಿಲ್ಲ. ಅದ್ರಂಗೆ ನನ್ನೊಂದು ನಾನು ಬೆಂಗಳೂರಲ್ಲಿ ಇದ್ದಿದ್ದೆ, ಕೊರೋನಾ ಬಂದಾಗ ಊರಿಗೆ ಬಂದು ಸೆಟ್ಲ್ ಆಗಿದ್ದೀನಿ. ಇದಲ್ಲೇ ಬರ್ತಾನೆ ಎರಡು ಜೊತೆಲೇ ಬಿಟ್ಟಿರು ಹೋಗು. ಒಂದು ಬಿಡು ಅಂದ್ರಲ್ಲ, ನೀರು ಕುಡಿಯೋಕೆ ಹಿಂಗೆ ಹೊಡೀರಿ ಪರವಾಗಿಲ್ಲ. ಅಣ್ಣ ಕರೆಕ್ಟಾಗಿ ಫೈನಲ್ ರೇಟ್ ಹೇಳೋಣ, ಕೊಡೋದು ಹೇಳೋಣ, ಕೊಡೋಣ. 5,000 ಕಮ್ಮಿ ಕೊಟ್ಟು ಇಟ್ಕೊಡೋಣ. ಇದು ಇನ್ನೊಂದು ವಾರ 15 ದಿವಸ ಇರ್ಬೋದು. ನೀವು ಕೊಟ್ಟರು ಯಾರ ಬಸ್ಸೂನವರು ದೇವಸ್ಥಾನದವರು ಫೋಟೋ ಹೊಡ್ಕೊಂಡು ಹೋಗವ್ರೆ. ಅಣ್ಣ ನಾವು ಐತೆ ಇದ್ರ ಬೆಲೆ ಬಂದರೆ ಅಕಸ್ಮಾತ್ ಗಿರಾಕಿಗಳು ನಿಮ್ಮ ನಂಬರ್ ಹಾಕಿರ್ತೀನಿ, ಇಲ್ಲ ನನ್ನ ನಂಬರ್ ಕೊಡೋಣ, ನನ್ನ ನಂಬರ್ ಕೊಟ್ಟಿರ್ತೀನಿ. ಯಾರ ಕಾಂಟ್ಯಾಕ್ಟ್ ಮಾಡಿ ಬಂದರೆ ಕರೆಕ್ಟ್ ಬೆಲೆ ಕೊಡ್ರಿ. ಯಾಕೆಂದ್ರೆ ರೈತರು 71 ಕೇಳೋದವ್ರೆ, ಯಾರೋ ಅಲ್ಲ, ಯಾರೋ ಉಳ್ಳಿ ಚಿಕ್ಕಣ್ಣ ಅಂತ ಬೀಜವ್ರಿ ಅವರು. ಅಯ್ಯಪ್ಪನೇ ಬಂದು 71 ಕೇಳೋದ್ರು. ನಾನು ಒಂದು ಕೊಟ್ರೆ ಒಂದಿರಲ್ಲ. ಇವಾಗ ನೋಡಿದ್ರಲ್ಲ, ಒಂದು ಬಿಟ್ರೆ ಒಂದಿರಲ್ಲ. ಅದರಿಂದ ನಾನು ಒಂಟಿ ಕೊಡಲ್ಲ ಅಂದ್ಬಿಟ್ಟು ಇರೋದು. ಇಲ್ಲದ್ರೆ ಇದು ಬಿಸ್ನೆಯವರು ಯಾರೋ 3 ವರೆ ಸಾಕೋರು ಅಂತ ಇರೋದು. ಜೈಪುರದ ಹತ್ರ ಯಾವುದೋ ಊರೊಂದು ಯಾರೋ ಓರಿ ಚಿಕ್ಕಣ್ಣ ಅಂತ. ಈಗ ನಿನ್ನ ನಂಬರ್ ತಗೊಂಡೋಗಿರ್ತೀನಿ ನಾನು, ತಗೊಳ್ಳಿ. ಇವಾಗ ಮಾಡಿದ್ರಲ್ಲ ಅದೇ ನಂಬರು. ಅದು ಬಿಡಿ. ಈಗ ಒಂಟಿ ಬಂದ್ರೆ ಒಂಟಿನೂ ಕೊಡ್ತಿರ್ತಾನೆ. ಬಂದು ಯಾರೋ ಬಸವನವರು ದೇವಸ್ಥಾನಕ್ಕೆ ಬಂದು ಫೋಟೋ ಹೊಡ್ಕೊಂಡು ಹೂವು ಕೇಳ್ತೀವಿ ಅಂತ ಹೋಗವ್ರೆ. ಏನೋ ಇದಕ್ಕೆ ತಗೊಳ್ಳೋದ ಬೇಡ ಅಂತನ? ದೇವಸ್ಥಾನಕ್ಕೆ ಬಿಡಕ್ಕೆ. ದೇವಸ್ಥಾನಕ್ಕೆ ಬಿಡಕ್ಕೆ. ಅಲ್ಲಿ ಹೂವು ಕೊಟ್ಟರು ಅವರು ಎಷ್ಟು ಹೇಳಿದೀನಿ ಅಷ್ಟೇ ಕೊಟ್ಟು ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಇದು ಯಾವ ಊರಿಗೆ ಇಲ್ಲಿದ್ದ ಊರಿ ಬೇರೆ ಊರಿಗೆ ಕ್ರಾಸ್ ಬೇರೆ ಊರ್ದಾ? ಯತ್ನಳ್ಳಿಂದ ಆಚೆಗಡೆ ಗೊಬ್ಬರಟ್ಟಿ ಅಂತ ಇದೆ. ಅಲ್ಲಿಗೆ 600 ರೂಪಾಯಿ ಟೆಂಪ ಮಾಡ್ಕೊಂಡು ಊರಿಗೆ ಕೊಡ್ಸ್ಕೊಂಡು ಟೆಂಪಾಗ 600 ರೂಪಾಯಿ, ಓರಿಗೆ 600 ರೂಪಾಯಿ, 1200 ರೂಪಾಯಿ. ಇದು ಮಾಗಡಿ ಪರ್ಸಲ್ ತಂದಿತ್ತು. ಎಷ್ಟಕ್ಕೆ ತಂದಿರಣ್ಣ ಇದು? ನಾನು ಮಾಗಡಿ ಪರ್ಸಲ್ 37 ಕೊಟ್ಟಿದ್ದೆ ಅಣ್ಣ. ಇವಾಗ ಏನು ರೇಟಿಗೆ ಬಿಟ್ಟಿರಿ? ಇವಾಗ 60 ಅಣ್ಣ. ನನಗೆ ಡೈಲಿ 2 ಮೊಟ್ಟೆ, ಹುಳ್ಳಿಕಾಳು, ಅಕ್ಕಿ, ಚಕ್ಕೆ ಬೂಸ, ರವೆ ಬೂಸ ಇಷ್ಟ ಹಾಕ್ತೀರಿ? ಇಷ್ಟ ಹಾಕ್ತೀನಿ ಡೈಲಿ. ಬೆಳಿಗ್ಗೆ 1 ಮೊಟ್ಟೆ, ಸಂಜೆ 1 ಮೊಟ್ಟೆ, ಒಂದೊಂದಕ್ಕೆ. ನಮಗೂ ಖರ್ಚು ಬರುತ್ತೆ. ನಾನು 37,000 ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಮಾಗಡಿ ಪರ್ಸಾಗ ಎಷ್ಟು ದಿನ ಆಯಿತು? 6 ತಿಂಗಳಾಯಿತು. 6 ತಿಂಗಳು ಮೇಲೆ ಆಯಿತು. 6 ತಿಂಗಳಿಂದ ನಾನು ಎಷ್ಟು ಖರ್ಚು ಮಾಡಿದ್ದು? ಕಾಪಿನ ಟೀನಾ? ಏನು ಬೇಡಣ್ಣ, ಟೈಮ್ ಆಯಿತು. ಇಲ್ಲ ನಾವು ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೋ. ನಾನು ಬೆಳಗ್ಗೆ 1-2 ಮೇಕೆ ಹಾಕ್ಬೇಕಾಗಿತ್ತು, ಹಾಕೊಂಡು ಹೋಗಿದ್ದೆ. ಟೀ ಬರತ್ತಮ್ಮ? ಇಲ್ಲ, ಟೀ ಏನು ಬೇಡ ಬೇಕಾ? ಇರಮ್ಮ, ಇವ್ರ ನಂಬರ್ ತಗೋದು. ಅದಕ್ಕೆ ನಂಬರ್ ಅಲ್ಲಿ ಕೊಟ್ಟವ್ರಲ್ಲ, ದೇವರಾಜ್ ಅಂತದಾನೆ, ಅದೇ ನಂಬರ್ ಹಾಕಿಲ್ಲ. ನಾ ಇವರಿ ಇನ್ನೊಂಚೂರು ಹಿಂಗೆ ಬಿಡೋಣ, ಹಿಂಗೆ ಬೆಳಕಾದಂಗೆ ಇದನ್ನ ಬಿಡೋಣ. ಸುಳಿ ಸುದ್ದಣ್ಣ ಯಾವುದೂ ಇಲ್ಲ. ನನಗೆ ಗೊತ್ತಂಗೆ ಯಾವುದೂ ಇಲ್ಲ. ತಿಳಿದಿರೋರು ಬೇಕಾದ್ರೆ ನೋಡ್ಕೊಳ್ಳಿ ಹಂಗೆ. ಯಾಕಂದ್ರೆ ನಾವು ಬುದ್ಧಿವಂತರು ಅಂತ ಹೇಳೋದು ಬೇಡ. ಕೆಲವರು ನಮ್ಗಿನ್ನ ಬುದ್ಧಿವಂತರು ತುಂಬ ಅವ್ರೆ. ಯಾಕಂದ್ರೆ ನಾವು ಇಲ್ಲ ಅಂದ್ರೂ ಅವರು ಏನಾದರೂ ಒಂದು ತೋರಿಸ್ತಾರೆ. ನೋಡೋದು ದಾವಣಿ ಸುಳಿ ಯಾವುದು ಬಂದ್ರು ಮೊನ್ನೆ 55ಕ್ಕೆ ವ್ಯಾಪಾರ ಬಾಯಿ ಬಿಟ್ಟು ಕೇಳಿದ್ರು. ನಾನು 63 ಕಮ್ಮಿ ಕೊಡೋಲ್ಲ ಅಂದೆ. ಅಯ್ಯಪ್ಪ ಇದನ್ನು ದಾವಣಿ ಸುಳ್ಳು ಇದೆ ಅಂದ್ರು. ಅವ್ರ ಜೊತೆಲಿ ಬಂದಿದ್ದೆ ನಾನು, ಯಾವಲ್ಲ ನಿನಗೆ ಬುದ್ಧಿ ಕಲಿಸಿದ್ದು? ಅಯ್ಯಪ್ಪನೇ ಅವ್ರ ಜೊತೆಲಿ ಬಂದಿದ್ದಾರೆ. ದಾವಣಿ ಸುಳಿ ಇದ್ರೆ ದನಗಳು ಹುಡುಕಿ ಹಿಡ್ಕೊಂಡು ಹೋಯ್ತಾರೆ, ನೀನು ಅದನ್ನೇ ತಪ್ಪು ಅಂತ ಹೇಳ್ತಾ ಇದೆಯಲ್ಲ ಅಂತ ಅವ್ರ ಜೊತೆಲಿ ಬಂದಿದ್ದವ್ರೇನೆ. ಹಂಗೆ ಸಣ್ಣ ಇರಮ್ಮ. ಹೊಲ ಕಡೆ ಸೇರ್ಕೊಂಡು ನಾನು ಸ್ವಲ್ಪ ಗಮನ ಮುಂದೆ ಕೊಡಿ ಇದೆ ಹಳದೆಲ್ಲದು.
ಇನ್ನೊಬ್ರು ಬೇಕು. ಹಿಂಗೆ ಹಿಂಗೆ ಬನ್ನಿ, ಹಿಂಗೆ ಬನ್ನಿ, ಮುಂದಕ್ಕೆ ಬನ್ನಿ, ನನ್ನ ಕಡೆ ಹೊಡ್ಕೊಬ್ರಿ. ನಡಿಯ ಬಾ. ಹೇಗಿದ್ಯಾ? ಟೀ ಏನು ಬೇಡಣ್ಣ, ಇದು ಏನಾರ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಬಿಡಿ. ಆಯ್ತು ನಾವು 4 ಪೈಸಾ ದುಡಿಯೋಣ ಆ. ಮಾಡಿರೋದು. ಗೊತ್ತಾಯ್ತಾ? ಯಾಕಂದರೆ ಅವರು ಸಾಕೋರು ಹಾಂ ಯಾರನ್ನು ನೋಡಿ ಬಂದರೆ ಅದೇ ಓರಿಗರ ಆಗಲಿ. ಮುಂದಿನ ವಾರ ದೇವಸ್ಥಾನದವ್ರು ಬರ್ತಾರೆ. ಇಲ್ಲ ನಾನು ಫೋನ್ ಮಾಡಿ ಹೇಳ್ತೀನಿ ನಿಮಗೆ. ಅವರು ಏನೋ ಪ್ರಶ್ನೆ ಕೇಳ್ಬಿಟ್ಟು ಹಾಂ ಆಮೇಲೆ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಏ ಇರಪ್ಪ. ಬರ